ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಶಿಲ್ವಪಿಳ್ಳೈ ಅಯ್ಯಂಗಾರ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿಲ್ವಪಿಳ್ಳೈ ಅಯ್ಯಂಗಾರ್ ಅವರೇ, ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ. ಈಗ ನಾವು ಮೂಕಾಂಬಿಕೆ ದೇವಸ್ಥಾನದ ವಿಶೇಷತೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ತಮ್ಮಿಂದ ಇನ್ನಷ್ಟು ಮಾಹಿತಿಯನ್ನ ಪಡೆಯುವಂತಹ ಆಸಕ್ತಿ, ಈ ಕೊಲ್ಲೂರು ಮೂಕಾಂಬಿಕೆಯ ಮಹಿಮೆಯ ಬಗ್ಗೆ ನಾವು ಮಾತನಾಡೋದಾದ್ರೆ ತಾವೇನು ಹೇಳ್ತೀರಿ ಅಂತ? ಸೆಲೆಬ್ರಿಟಿಗಳು, ಭಕ್ತಾದಿಗಳು ಇಷ್ಟು ಪ್ರಮಾಣದಲ್ಲಿ ಅಲ್ಲಿಗೆ ಭೇಟಿಯನ್ನ ಕೊಟ್ಟು ದೇವಿಯ ಕೃಪೆಗೆ ಪಾತ್ರರಾಗೋದಕ್ಕೆ ಏನ್ ಕಾರಣ ಅಂತ? ನಮ್ಮ ಪುರಾಣಗಳ ಪ್ರಕಾರ ಅದೊಂದು ಜಾಗೃತವಾದಂತಹ ಸ್ಥಳ. ಸಾಮಾನ್ಯವಾಗಿ ಜಾಗೃತ ಸ್ಥಳ ಅಂತಂದ್ರೆ ಏನು ಅಂತಂದ್ರೆ, ಈ ದೇವಸ್ಥಾನಗಳಲ್ಲಿ 2-3 ವಿಧಗಳಿರ್ತವೆ. ಮೊದಲನೇದಾಗಿ ಭಗವಂತ ತಾನೇ ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡು ಬಂದಿರುವಂತಹ ಜಾಗ ಅನ್ನೋದನ್ನ ಸ್ವಯಂ ವ್ಯಕ್ತ ಅಂತ ಹೇಳ್ತೀವಿ. ಅಂದ್ರೆ ಅವನ ಯಾರೋ ಭಕ್ತರಿಗೋಸ್ಕರ ಬಂದಿಲ್ಲ, ಅವನಾಗೆ ಅವನು ಬರ್ತಾನಲ್ಲಿ, ಅಂತಹ ಕ್ಷೇತ್ರಗಳು. ಹಾಗೆಯೇ ಸಿದ್ಧರು, ದೇವಮುನಿಗಳು, ಇವರಿಗೆ ಪ್ರತ್ಯಕ್ಷವಾಗಿರುವಂತಹ ದೇವತೆಗಳು, ಮತ್ತು ಮನುಷ್ಯ ಮಾತ್ರದವರು ತಮ್ಮ ಭಕ್ತಿಗಾಗಿ ಕಟ್ಟಿರುವ ದೇವಸ್ಥಾನಗಳು, ಆಧುನಿಕ ದೇವಸ್ಥಾನಗಳು, ಹೀಗೆ ಬೇರೆ ಬೇರೆ ತರದ ದೇವಸ್ಥಾನಗಳು ನಮ್ಮ ಭಾರತದಾದ್ಯಂತ ಕಂಡು ಬರ್ತದೆ. ಈ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ತಾಯಿ ತಾನಾಗಿಯೇ ಪ್ರಕಟವಾದವಳು ಅನ್ನುವಂತಹ ನಂಬಿಕೆ ಅಲ್ಲಿ. ಅಂದ್ರೆ ಅಲ್ಲಿ ಮೂಕಾಸುರ ಅಥವಾ ಕೋಲಾಸುರ ಅಂತ ಏನಿದ್ದ, ಆ ಅಸುರನನ್ನ ಕೊಲ್ಲೋದಕ್ಕೋಸ್ಕರ ತಾಯಿ ಆವಿರ್ಭಾವವಾದಿ ಅಲ್ಲಿದ್ದಂತಹ ಜನಗಳಿಗೆಲ್ಲರಿಗೂ ಕೂಡ ಆನಂದ ಉಂಟು ಮಾಡಿದವಳು. ಮತ್ತು ಸಾಕ್ಷಾತ್ ಆದಿಶಂಕರ ಭಗವತ್ಪಾದರೆ ಅಲ್ಲಿ ತಾಯಿನ ಆವಿರ್ಭಾವ ಮಾಡ್ಕೊಂಡ್ರು ಅಂತ ಬರ್ತದೆ. ಅದಕ್ಕೆ ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಹೇಳಿ ಆ ಮಂಗಳ ಅಷ್ಟಕ ಒಂದು ಬರ್ತದೆ ಮಹಾಲಕ್ಷ್ಮಿ ಮೇಲೆ. ಅಲ್ಲಿ ಶಂಖಚಕ್ರ ಗದಾಹಸ್ತೆಯಾಗಿ ಅವಳೇ ಆವಿರ್ಭಾವ ಆದ್ಲು ಅನ್ನೋದು ಅಲ್ಲಿ ಸ್ವಯಂ ವ್ಯಕ್ತ. ಮತ್ತು ಸಾಮಾನ್ಯವಾಗಿ ದೇವಿಯರು ಪ್ರಕಟವಾದಾಗ ಅಲ್ಲಿ ಸುತ್ತಲೂ ಪ್ರಕೃತಿಯಿಂದ ಕೂಡಿರುತ್ತೆ. ನೀವು ನೋಡಿದ್ರೆ ಅಲ್ಲಿ ಕೊಲ್ಲೂರು ಮೂಕಾಂಬಿಕಾ ಊರಿಗಿಂತ ಹೊರಗಡೆ ಇರುವಂತಹ ಬೆಟ್ಟದ ಮಧ್ಯದಲ್ಲಿ ಇರುವಂತಹ ಪ್ರದೇಶ. ಅಂದ್ರೆ ಸಾಕ್ಷಾತ್ ದೇವಿಯ ಪ್ರಕೃತಿನೇ ದೇವಿ ಬೇರೆ ಅಲ್ಲ, ಪ್ರಕೃತಿ ಬೇರೆ ಅಲ್ಲ. ಸೊ ಹಾಗಾಗಿ ಪಕ್ಕದಲ್ಲೇ ಸೌಪರ್ಣಿಕಾ ನದಿ, ಮತ್ತು ಅಲ್ಲಿಯ ಆವಿರ್ಭಾವ, ಮತ್ತು ದೇವಿ ಆವಿರ್ಭಾವ ಆಗೋದು ಕೂಡ ಲಿಂಗ ರೂಪದಲ್ಲಿ ಅಂತ, ಅಂದ್ರೆ ಒಂದು ಸಂಕೇತ ರೂಪದಲ್ಲಿ ಅಷ್ಟೇನೆ. ವಿಗ್ರಹಗಳು ಇವಾಗ ಕಾಣಿಸುತ್ತೆ, ಬಟ್ ಸಂಕೇತ ರೂಪದಲ್ಲಿ ಆ ಪ್ರಕೃತಿಯಲ್ಲಿ ಆವಿರ್ಭಾವವಾದವಳು ಅಂತ. ಸೊ ಹೀಗೆ ಆವಿರ್ಭಾವವಾದಂತಹ ಶಕ್ತಿನ ಯಾರು ಆ ಜಾಗದಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ, ಅವರ ಪ್ರಾರ್ಥನೆಗಳೆಲ್ಲ ನಿಜವಾಗ್ತದೆ ಅನ್ನೋದು ಅಲ್ಲಿನ ಮೊದಲಿನಿಂದಲೂ ನಂಬಿಕೆ. ಬಹಳಷ್ಟು ಜನಕ್ಕೆ ಆಗಿದೆ ಅದು. ಉದಾಹರಣೆಗೆ ಬೇಕಾದಷ್ಟು ಜನ ಹೇಳ್ಬೋದು. ಸೊ ಇವಾಗ ಮೋಹನ್ ಲಾಲ್ ಅವ್ರು ಬರ್ತಾ ಇದ್ರು, ಕೇರಳದವ್ರು ಅನೇಕ ಜನ ಬರ್ತಾರೆ ಅಲ್ಲಿಗೆ. ಹಾಗೆಯೇ ಯೇಸುದಾಸ್ ಅವರು ಅಲ್ಲಿ ಪ್ರತಿ ಸಲಾನು ಹಾಡೋದನ್ನ ತಾವು ಗಮನಿಸಿರ್ಬೋದು. ಹಾಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬಂದಾಗ ಏನಾಗ್ತದೆ, ಬಹಳಷ್ಟು ಜನಕ್ಕೆ ಒಳ್ಳೇದಾಗಿರುತ್ತೆ, ಸಾಮಾನ್ಯ ಜನಕ್ಕೂ ಒಳ್ಳೇದಾಗಿರುತ್ತೆ. ಬಟ್ ಸೆಲೆಬ್ರಿಟಿಗಳು ಅಥವಾ ಅಧಿಕಾರದಲ್ಲಿರೋರು ಬಂದಾಗ ಇನ್ನಷ್ಟು ಗಮನ ಜನಗಳಿಗೆ ಅದ್ರ ಮೇಲೆ ಬೀಳುತ್ತೆ. ಸೊ ಹಾಗಾಗಿ ಆ ತಾಯಿ ವರಪ್ರದಳು ಮತ್ತು ಕೇಳಿದ್ದನ್ನ ಕೊಡೋಳು ಅನ್ನೋದು ಮೊದಲಿಂದಲೂ ನಂಬಿಕೆ ಅಲ್ಲಿ. ಹಾಗೆ ಈ ನಿಯಮಾವಳಿಗಳು ಅಥವಾ ಈ ಪೂಜೆ ಪುನಸ್ಕಾರದ ಬಗ್ಗೆ ನಾವು ಮಾತನಾಡೋದಾದ್ರೆ ಶಿಲ್ವಪಿಳ್ಳೈ ಅಯ್ಯಂಗಾರ್ ಅವರೇ, ಶಂಕರಾಚಾರ್ಯರ ನಿಯಮದಂತೆ ಇಂದಿಗೂ ಕೂಡ ಅಲ್ಲಿ ಪೂಜೆ ಪುನಸ್ಕಾರ ನೆರವೇರ್ತಾ ಇದೆ ಅನ್ನೋದು. ಯಾವ ರೀತಿಯಾಗಿ ಅಲ್ಲಿ ಪ್ರತಿನಿತ್ಯದ ಪೂಜೆ ಪುನಸ್ಕಾರಗಳಿರುತ್ತೆ, ವಿಶೇಷ ದಿನಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿ. ಸಾಮಾನ್ಯವಾಗಿ ಇದೆಲ್ಲ ಆಗಮೋಕ್ತವಾದ ದೇವಸ್ಥಾನಗಳಲ್ಲಿ ಬರುವಂತಹದ್ದು. ಅಲ್ಲಿ ಬಂದು ವಾತುಲಾಗಮ ಇತ್ಯಾದಿಗಳನ್ನು ಮಾಡ್ತಾರೆ. ಮುಕ್ತವಾಗಿ ಅಲ್ಲಿ ಹೇಳ್ಬೇಕು ಅಂದ್ರೆ ಶಾಂಕರ ಪದ್ಧತಿ ಇದೆ, ಅಂದ್ರೆ ಸ್ಮಾರ್ತ ಪದ್ಧತಿಯಲ್ಲಿ ಪೂಜೆಯನ್ನು ಮಾಡ್ತಾರೆ, ವೈದಿಕ ಪದ್ಧತಿ. ಅದು ಬಿಟ್ರೆ ಆಗಮೋಕ್ತವಾದಂತಹ ಶೈವಾಗಮದಲ್ಲಿ ಪ್ರಯೋಗ ಮಾಡ್ತಾರೆ. ಒರಿಜಿನಲಿ ಶಾಕ್ತಾಗಮ ಅಂತ ಹೇಳಿದ್ರು ಕೂಡ ಇದು ಶಾಕ್ತಾಮಗಮ ಅಲ್ಲ, ಅದು ವಾತುಲಾಗಮದಲ್ಲಿ ಬರುವಂತಹ ಇತ್ಯಾದಿಗಳನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ತಾರೆ. ಮುಖ್ಯವಾಗಿ ದೇವಿಯ ಪೂಜೆಯನ್ನು ಮಾಡುವಾಗ ಪ್ರಧಾನವಾಗಿ ಬೆಳಗಿನ ಪೂಜೆ, ಮಧ್ಯಾಹ್ನದ ಪೂಜೆ, ಸಾಯಂಕಾಲದ ಪೂಜೆ ಅಂತಿದೆ. ಈ ದೇವಿಯಲ್ಲಿ ಪೂಜೆ ಮಾಡುವಾಗ ತ್ರಿಮೂರ್ತಿ ಶಕ್ತಿಯಾಗಿ ಅವ್ರನ್ನ ಪೂಜೆ ಮಾಡುವಂತಹದ್ದು ಅಲ್ಲಿನ ಕ್ರಮ. ಮೊದಲನೇದು ಬೆಳಿಗ್ಗೆ ಅಲ್ಲಿ ಬಂದು ಬೆಳಿಗ್ಗೆ ಪೂಜೆಯನ್ನು ಮಾಡುವಾಗ ಅಲ್ಲಿ ಬ್ರಾಹ್ಮಿ ಅಂತ ಹೇಳಿ ಸರಸ್ವತಿಯನ್ನಾಗಿಯೂ, ಮಧ್ಯಾಹ್ನದಲ್ಲಿ ಮಹಾಲಕ್ಷ್ಮಿಯಾಗಿಯೂ, ಸಾಯಂಕಾಲದಲ್ಲಿ ಪಾರ್ವತಿಯಾಗಿಯೂ ಒಂದು ಪೂಜೆ ಮಾಡುವಂತಹ ಒಂದು ಕ್ರಮ ಇದೆ. ಸೊ ಹಾಗಾಗಿ ಷಟ್ಕಾಲ ಪೂಜೆಗಳನ್ನು ಹೇಳಿದ್ದಾರೆ, ತ್ರಿಕಾಲ ಪೂಜೆಗಳು ನಡೀತಾ ಇದೆ, ಬಲಿಪ್ರದಾನ ಇತ್ಯಾದಿಗಳೆಲ್ಲ ನಡೆಯುತ್ತೆ. ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರದಲ್ಲಿ ದೇವಿಯ ಆವಿರ್ಭಾವ, ದೇವಿಯ ಸಾಕ್ಷಾತ್ ಜಾಸ್ತಿ ಶಕ್ತಿ ವೈಭವೀಕರಣ ಇರುತ್ತೆ. ಹಾಗಾಗಿ ಶುಕ್ರವಾರ ಅಂತೂ ಬಹಳ ವಿಶೇಷ. ಅಧಿಕ ಮಾಸ ಇವತ್ತು, ಅಧಿಕ ಮಾಸದಲ್ಲಿ ಶುಕ್ರವಾರ ಸಾಲದಕ್ಕೆ ಭರಣಿ ನಕ್ಷತ್ರ. ಭರಣಿ ನಕ್ಷತ್ರಕ್ಕೆ ಒಂದು ವಿಶೇಷತೆ ಇದೆ, ಧರಣಿಯನ್ನು ಆಳುವವರನ್ನ ಅರಿಸುವಂತಹ ಒಂದು ನಕ್ಷತ್ರ ಅದು ಭರಣಿ. ಸೊ ಹಾಗಾಗಿ ಭರಣಿ ದ್ವಾದಶಿ ನಕ್ಷತ್ರ. ಬಹುಶಃ ಅವರಿಗೆ ಸಾಕಷ್ಟು ಜ್ಯೋತಿಷಿಗಳ ಪರಿಚಯವೂ ಇದೆ. ನಾವೀಗಾಗ್ಲೇ
ತಮಿಳುನಾಡಿನ ವಿಚಾರವನ್ನು ನೋಡಿದಾಗ್ಲೂ ಕೂಡ ಅವರು ಜ್ಯೋತಿಷಿಗೊಂದು ಪೋಸ್ಟ್ ಅನ್ನ ಕೂಡ ಕೊಟ್ಟಿದ್ರು. ಹ್ಮ್ ಹ್ಮ್ ಸೊ ಯಾರೋ ಒಬ್ರು ಇದನ್ನ ಗೈಡ್ ಮಾಡಿದ್ದಾರೆ. ಇವತ್ತು ಭರಣಿ ನಕ್ಷತ್ರ ಇದೆ, ನಿಮ್ಗೆ ಒಳ್ಳೇದು, ಶುಕ್ರವಾರನೂ ಇದೆ, ದ್ವಾದಶಿ ತಿಥಿ ಇದೆ, ಅಧಿಕ ಮಾಸ ಇದೆ, ಅಧಿಕ ಮಾಸದಲ್ಲಿ ಅಧಿಕಂ ಫಲಂ ಅಂತ ಹೇಳಿದೆ, ಶುಕ್ರವಾರ ಇದೆಲ್ಲ ಮಿಕ್ಸ್ ಆಗಿದೆ. ಸೊ ಹಾಗಾಗಿ ಹೋಗಿ ಅಂತ ಹೇಳಿದ್ರೆ ಇವತ್ತೊಂದು ವಿಶೇಷವಾದಂತಹ ದಿನ. ಆ ವಿಶೇಷ ದಿನದಲ್ಲಿ ಅಲ್ಲಿಗೆ ಹೋಗಿದ್ದಾರೆ. ಹೀಗೆ ಅಲ್ಲಿ ಶುಕ್ರವಾರ ಮಂಗಳವಾರ ವಿಶೇಷವಾದ ಉತ್ಸವಗಳು ಪೂಜಾ ಕಾಲಗಳೆಲ್ಲ ನಡೆಯುತ್ತೆ. ಅಂದ್ರೆ ಹಾಗಾಗಿ ಶುಕ್ರವಾರದ ದಿನ ಅಭಿಷೇಕ ಇತ್ಯಾದಿಗಳೆಲ್ಲ ನಡೆದಿರುತ್ತೆ. ಸೊ ಹಾಗಾಗಿ ಅವರು ಇವತ್ತು ವಿಶೇಷವಾಗಿ ಹೋಗಿದ್ದಾರೆ ಅಲ್ಲಿ. ಅಂದ್ರೆ ವಿಜಯ್ ಅವರು ತಮ್ಮ ಮನಸ್ಸಿನಲ್ಲಿ ಏನ್ ಸಂಕಲ್ಪಗಳನ್ನ ಇಟ್ಕೊಂಡಿದ್ದಾರೋ ಅಥವಾ ಅವರ ಇಚ್ಛೆಗಳು ಏನಿದೆಯೋ ಅದು ಮನಪೂರ್ವಕವಾಗಿ ದೇವಿಯ ಪಾದಕ್ಕೆ ಅರ್ಪಣೆಯ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರ ಆಡಳಿತಾವಧಿಯಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಬಾರದು ಅನ್ನೋ ಇಚ್ಛೆಯನ್ನ ಪೂರೈಸ್ಕೊಳ್ಳೋದಕ್ಕೋಸ್ಕರ ಈ ಶುಕ್ರವಾರವನ್ನೇ ಆಯ್ಕೆ ಮಾಡ್ಕೊಂಡ್ರಾ ಅಂತ ಶೆಲ್ವಪಡೆ ಅವರೇ? ಹೌದು, ತಾಯಿಯ ಅನುಗ್ರಹವನ್ನ ಪಡೆಯೋದಕ್ಕೆ ಶುಕ್ರವಾರ ತುಂಬಾ ವಿಶೇಷವಾದದ್ದು. ಆ ತಾಯಿಯ ವಿಶೇಷ, ಅದರಲ್ಲೂ ಈ ಅಧಿಕ ಮಾಸದಲ್ಲಿ ನಮ್ಮಲ್ಲಿ ಪೂಜೆಗಳು ಅಧಿಕವಾಗಿ ನಡೀತಾ ಇರುತ್ತೆ. ಕೇವಲ ಧಾರ್ಮಿಕ ಪೂಜೆಗಳು ಮಾತ್ರ ನಡೀತಾ ಇರುತ್ತೆ. ಅಂತಹ ಒಂದು ವಿಶೇಷವಾದ ಸಂದರ್ಭದಲ್ಲಿ ಅವ್ರು ಬಂದಿದ್ದಾರೆ. ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಈಗಾಗಲೇ ಅವರಿಗೆ ಮನಸ್ಸಂಕಲ್ಪ ಪೂರ್ಣವಾಗಿರೋದ್ರಿಂದ ಬರ್ತಾ ಇದ್ದಾರೆ ಅಂತ. ಯಾಕಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸು ಮೊದಲೇ ಪ್ರಾರ್ಥನೆಗಳನ್ನು ಮಾಡಿದ್ರು, ಆ ಪ್ರಾರ್ಥನೆ ಫಲ ಕೊಟ್ಟಿದೆ. ಹಾಗಾಗಿ ಆ ಪ್ರಾರ್ಥನೆಯ ಪ್ರತೀಕವಾಗಿ ಅವ್ರು ಬರ್ತಾ ಇದ್ದಾರೆ ಇವತ್ತು ಅನ್ನೋದು ನನಗೆ ನನ್ನ ವಿಚಾರಗಳಿಂದ ಬಂದಿರುವಂತಹ ಮಾಹಿತಿ. ಅದು ಇರ್ಬೋದು, ನಿಜ ಇರ್ಬೋದು ಅದು. ಯಾಕಂದ್ರೆ ನಾವಿವಾಗ ಹೊಸದಾಗಿ ಹರಕೆ ಮಾಡ್ಕೊಳ್ಳೋದಕ್ಕೆ ಅವ್ರು ಬಂದಿಲ್ಲ. ಈಗಾಗಲೇ ಅವರು ಏನನ್ನ ಸಂಕಲ್ಪ ಮಾಡಿದ್ರೋ ಅದನ್ನ ಕೇಳ್ಕೊಂಡಿದ್ರು, ಅವ್ರ ಮನೆಯವರು ಬಂದಿದ್ರು, ಸಂಕಲ್ಪವಾಗಿತ್ತು, ಅದು ಪೂರ್ಣವಾಗಿದೆ. ಇವಾಗ ಅದರ ಕೃತಜ್ಞತೆಯನ್ನ ಅರ್ಪಿಸೋದಕ್ಕೋಸ್ಕರ ದೇವಿ ಹತ್ರ ಬಂದಿದ್ದಾರೆ ಅನ್ನೋದು ಅಲ್ಲಿ ಇರೋ ವಿಶೇಷ. ಹಾಗೆ ಅಲ್ಲಿನ ಸಂಪ್ರದಾಯದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಉಡುಗೆ ತೊಡುಗೆಯ ಬಗ್ಗೆ. ಅನೇಕ ದೇವಸ್ಥಾನಗಳಲ್ಲಿ ಈ ಶಲ್ಯವನ್ನ ಮತ್ತು ಪಂಚೆಯನ್ನ ಧರಿಸಿ ಹೋಗುವಂತಹ ಸಂಪ್ರದಾಯ ಈಗಲೂ ಕೂಡ ಚಾಲ್ತಿಯಲ್ಲಿದೆ. ಅದರ ಬಗ್ಗೆ ನಾವು ಮಾತನಾಡೋದಾದ್ರೆ ಅಥವಾ ಅದರ ಬಗ್ಗೆ ಬೆಳಕು ಚೆಲ್ಲೋದಾದ್ರೆ ಶೆಲ್ವಪಿಳ್ಳೆಯವರೇ? ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಒಂದು ಭಾಗದ ಒಂದು ಪೂಜೆ ಇದೆ. ಇವಾಗ ನಮ್ಮ ಮೈಸೂರು ಈ ಸುತ್ತಮುತ್ತ ಎಲ್ಲ ಇಲ್ಲಿ ಅವರೇನು ಡೈರೆಕ್ಟ್ ಆಗಿ ಪೂಜೆಯಲ್ಲಿ ಪಾಲ್ಗೊಳ್ಳೋದಿಲ್ಲ. ಹಾಗಾಗಿ ಅವ್ರು ಯಾವ ಡ್ರೆಸ್ ಅಲ್ಲಾದ್ರೂ ಬರ್ಲಿ ಎನ್ನುವಂತಹ ಒಂದು ನಿಯಮ ಇಟ್ಕೊಂಡಿದ್ದಾರೆ. ಇಲ್ಲಿ ಹಿಂದೆ ಎಲ್ಲರೂ ಕೂಡ ಶಲ್ಯ ಮತ್ತು ಪಂಚೆಯನ್ನು ಧರಿಸಿ ಮೇಲ್ಭಾಗದ ದೇವರತ್ರ ಮತ್ತು ರಾಜನ ಹತ್ರ ಹೋಗುವಾಗ ಭಕ್ತಿಯಿಂದ ಹೋಗ್ಬೇಕು ಮತ್ತು ನಾವು ಸಾಧ್ಯವಾದಷ್ಟು ಅವರಿಗೆ ಒಂದು ಸೇವಕರ ತರ ಹೋಗ್ಬೇಕು, ನಾವು ರಾಜರ ತರ ಹೋಗ್ಬಾರ್ದು ಅನ್ನೋದು ಒಂದು ನಿಯಮ. ಸೊ ಹಾಗಾಗಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಾಗ ಇಲ್ಲಿ ನೀವು ಇವಾಗ ನಮ್ಮಲ್ಲೂ ಕೂಡ ನೋಡಬಹುದು, ಪಂಚೆ ಶಲ್ಯಗಳನ್ನೇ ಪೂಜೆ ಮಾಡೋರೆಲ್ಲ ಹಾಕೊಂಡಿರ್ತಾರೆ. ಯಾರೂನು ಕೂಡ ಶರ್ಟನ್ನು ಹಾಕೊಂಡಿರೋಲ್ಲ. ಶರ್ಟು ಹೊಲದ ಬಟ್ಟೆ, ಅದು ಎಷ್ಟೇ ನಾವು ಅದ್ಭುತವಾದ ಶರ್ಟು ಅಂದ್ರೂನು ಅದನ್ನ ಕತ್ತರಿಸಿ ಹೊಲೆಯಲಾಗಿದೆ ಅನ್ನೋದು ಮುಖ್ಯ. ಅಂದ್ರೆ ಕತ್ತರಿಸಿದ ಬಟ್ಟೆಗಳನ್ನ ದೇವ್ರ ಮುಂದೆ ಹಾಕೋಬಾರ್ದು ಅಂತ. ಸೊ ಹಾಗಾಗಿನೇ ಒಂದು ಬಟ್ಟೆಗಳನ್ನು ಹಾಕೊಳ್ಳೋ ಅಭ್ಯಾಸ ಇದೆ ಇವತ್ತಿಗೂ ಕೂಡ. ಕೇರಳ ಮತ್ತು ನಮ್ಮ ಕರಾವಳಿ ಭಾಗದಲ್ಲಿ ಮುಖ್ಯವಾಗಿ ಧರ್ಮಸ್ಥಳ ಇರ್ಬೋದು, ಉಡುಪಿ ಇರಬಹುದು, ಆ ಕಡೆ ಮೂಕಾಂಬಿಕಾ ಇರ್ಬೋದು, ಹಾಗೆಯೇ ನಮ್ಮ ಕೇರಳದ ದೇವಸ್ಥಾನಗಳಲ್ಲೆಲ್ಲ ಈ ಅಭ್ಯಾಸವನ್ನು ಎಲ್ಲರೂ ಪಾಲಿಸ್ತಾರೆ. ನೀವು ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಅಥವಾ ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗ್ಬೋದು, ಅಥವಾ ಅನಂತ ಪದ್ಮನಾಭನ ದೇವಸ್ಥಾನ, ಗುರುವಾಯೂರಪ್ಪನ ದೇವಸ್ಥಾನದಲ್ಲಿ ಬಟ್ಟೆನ ಅದನ್ನ ತೆಗಿಬೇಕು ಅಂತಾಗಿದೆ. ಸೊ ಹಾಗೆ ಅಲ್ಲಿ ಎಲ್ಲರೂ ಒಂದೇ ನಿಯಮವನ್ನ ಫಾಲೋ ಮಾಡ್ತಾರೆ. ಅದ್ಯಾವ ದೇವಸ್ಥಾನಗಳಲ್ಲಿ ಒಂದಷ್ಟು ನಿಯಮಗಳನ್ನ ಇಟ್ಕೊಂಡಿದ್ದಾರೆ. ನಮ್ಮ ಕರಾವಳಿ ಭಾಗದಲ್ಲೂ ಅದೆಲ್ಲ ಇವತ್ತಿಗೂ ಇದೆ. ಸೊ ಹಾಗಾಗಿ ಆ ದೇವಸ್ಥಾನದ ಕಟ್ಟಳೆಯಂತೆ ನೀವು ಯಾರೇ ಹೋದ್ರೂ ಹೋಗ್ಬೇಕು ಅನ್ನೋದಿರೋದ್ರಿಂದ ನಾವು ನೋಡಬಹುದು. ವಿಜಯ್ ಅವರು ಕೂಡ ಇವತ್ತು ಅದೇ ರೀತಿ ಹೋಗಿದ್ದಾರೆ. ಪ್ರಧಾನಮಂತ್ರಿಗಳು ಬಂದಾಗ್ಲೂ ಕೂಡ ಅವರು ಕೂಡ ಆ ನಿಯಮಗಳನ್ನ, ಅನಂತ ಪದ್ಮನಾಭನ್ಗೂ ಹೋಗಿದ್ರು, ನಮ್ಮ ಉಡುಪಿ ಇತ್ಯಾದಿ ದೇವಸ್ಥಾನಗಳಿಗೆ ಹೋದಾಗ ನಮ್ಮ ಪ್ರಧಾನಮಂತ್ರಿಯವರು ಅದೇ ಡ್ರೆಸ್ ಅಲ್ಲಿ ಹೋದ್ರು. ಸೊ ನಮ್ಮ ಮುಖ್ಯಮಂತ್ರಿಗಳು ಕೂಡ ಅಲ್ಲೆಲ್ಲ ಹೋದಾಗ ಅದೇ ಡ್ರೆಸ್ ಗಳಲ್ಲಿ ಹೋಗಿದ್ದಾರೆ. ಸೊ ಹಾಗಾಗಿ ಆ ನಿಯಮ ಏನು ಅಂತಂದ್ರೆ ದೇವರ ಮುಂದೆ ಹೊಲದ ಬಟ್ಟೆಗಳಲ್ಲಿ ಇರಬಾರ್ದು. ಹಾಗೆ ಇನ್ನೊಂದು ವಿಚಾರ, ಸ್ತ್ರೀಯರಿಗೆ ಇದು ಅನ್ವಯಿಸೋದಿಲ್ಲ. ಯಾಕಂದ್ರೆ ಸ್ತ್ರೀಯರು ಸೀರೆ ಉಟ್ಕೊಂಡಿರ್ತಾರಲ್ಲ, ಅಂದ್ರೆ ಸ್ತ್ರೀಯರದ್ದು ಸೀರೆ ಒಂದು ಹೊಲದ ಬಟ್ಟೆ ಅಲ್ಲ, ಅದರಿಂದ ಅವರಿಗೆ ಅದು ಅನ್ವಯಿಸೋದಿಲ್ಲ. ಎಸ್. ಹಾಗೆ ಇನ್ನೊಂದು ವಿಚಾರ, MGR ಅವರು ದೇವಿಗೆ 1984ರಲ್ಲಿ ಖಡ್ಗ ಕೊಟ್ಟಿದ್ರು, ಚಿನ್ನದ ಖಡ್ಗ ಅನ್ನೋದು. ಅದರ ವಿಶೇಷತೆ ಬಗ್ಗೆಯೂ ಕೂಡ ಇಲ್ಲಿ ನಾವು ಮಾತನಾಡಲೇಬೇಕಾಗುತ್ತೆ. ಆ ಖಡ್ಗ ವಿಶೇಷ ಸಂದರ್ಭಗಳಲ್ಲಿ ಪೂಜೆಗೂ ಕೂಡ ಅರ್ಪಣೆ ಆಗುತ್ತೆ ಅಂತ ಹೇಳಿ. ಅದು ಏನಂದ್ರೆ ದೇವಿಯ ವಿಚಾರದಲ್ಲಿ ಬರುವಾಗ ದೇವಿ ಖಡ್ಗಮಾಲಾ ಸ್ತೋತ್ರ ಅಂತ ಒಂದಿದೆ. ದೇವಿ ಬಂದು ಯಾರಿಗೆ ತಾನು ಒಲಿತಾಳೋ ಅವಳಿಗೆ ವಿಜಯ ಖಡ್ಗವನ್ನ ಕೊಡ್ತಾಳೆ. ಆ ವಿಜಯ ಖಡ್ಗ ಅನ್ನೋದೇ ಅಧಿಕಾರ ಅಂತ. ಖಡ್ಗ ಅನ್ನೋದು ಒಂದು ಸಾಂಕೇತಿಕವಾದದ್ದು. ಅಂದ್ರೆ ಖಡ್ಗ ಅಂದ್ರೆ ಖಡ್ಗಾನೇ ಇವಾಗ
ರಾಜರುಗಳಿಗೆಲ್ಲ ಖಡ್ಗ ಇದೆ ಅಂತ ಅನ್ಕೊಂಡ್ರೆ, ಇವಾಗ ನಮ್ಮ ಮೈಸೂರು ಅರಮನೆಯಲ್ಲೂ ಕೂಡ ಖಡ್ಗ ಪೂಜೆಯನ್ನ ಮಾಡ್ತಾರೆ. ಆ ಪಟ್ಟದ ಕತ್ತಿ ಅಂತ ಹೆಸರು. ಆ ಪಟ್ಟದ ಕತ್ತಿಯ ಸಂಕೇತ ಏನು ಅಂದ್ರೆ ಪವರ್ ಅಂತ. ಹಿಂದೆ ಒಬ್ಬ ರಾಜ ಇನ್ನೊಬ್ಬ ರಾಜ ಆಗ್ಬೇಕಾದ್ರೆ ಪವರ್ ನ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಈಗ್ಲೂ ಕೂಡ ಭಾರತದಲ್ಲಿ ಆ ಪವರ್ ಇದ್ದೇ ಇದೆ. ಸೊ ಹಾಗಾಗಿ MGR ಅವರು ಕೂಡ ದೇವಿಗೆ ಖಡ್ಗಮಾಲಾ ಸ್ತೋತ್ರ ಅಂದ್ರೆ ಖಡ್ಗವನ್ನ ಕೊಡ್ತಾಳೆ. ಅಧಿಕಾರ ಅನ್ನೋದೇ ಒಂದ್ ಖಡ್ಗ. ಹಾಗಾಗಿ ಆ ಖಡ್ಗಮಾಲಾ ಸ್ತೋತ್ರಾದಿಗಳನ್ನ ಹಿಂದೆ ಮಾಡಿದ್ರು. ಈಗ ನಮ್ಮ DK ಶಿವಕುಮಾರ್ ಸರ್ ಕೂಡ ನೀವು ನೋಡಿರ್ಬೋದು, ಈ ಹಾಸನಾಂಬೆಲಿ ಈ ಖಡ್ಗಮಾಲಾ ಸ್ತೋತ್ರದ ಪೂಜೆಗಳನ್ನೆಲ್ಲ ಮಾಡಿದ್ರು ಅಂತ ನಾವೇ ಇದೇ ಟಿವಿನಲ್ಲಿ ಮಾತಾಡಿದ್ವಿ. ಹೌದು ಹೌದು. ಸೊ ಹಾಗಾಗಿ ಖಡ್ಗವನ್ನ ಅದರ ಪ್ರತೀಕವಾಗಿ ಕೊಟ್ಟರು. ಆ ಖಡ್ಗವನ್ನ ಪೂಜೆ ಮಾಡ್ತಾರೆ. ದೇವಿ ಯಾವಾಗ್ಲೂ ಕೂಡ ಖಡ್ಗ ಒಂದು ಧಾರಿಣಿ ಆಗಿರ್ತಾಳೆ. ಆ ಖಡ್ಗ ಅನ್ನೋದು ನಮ್ಮ ಪಾಶ, ನಮ್ಮ ಏನು ಮೋಹಗಳನ್ನೆಲ್ಲ ನಿರ್ಮೂಲನೆ ಮಾಡೋದು, ನಮ್ಮ ಕಷ್ಟಗಳನ್ನೆಲ್ಲ ತೆಗೆದುಹಾಕೋದು ಅನ್ನುವಂತಹ ನಂಬಿಕೆ. ಆದ್ರಿಂದ ಸ್ವರ್ಣ ಖಡ್ಗವನ್ನ ಆವತ್ತು ಕೇಳಿದ್ದಕ್ಕೆ ಅವರು MGR ಅವರು ಕೊಟ್ಟಿದ್ದಾರೆ. ಮತ್ತೆ ಏನಂದ್ರೆ ಹಿಂದಿನ ಎಲ್ಲಾ ಮುಖ್ಯಮಂತ್ರಿಗಳು ಕೂಡ, ಈವನ್ ನಮ್ಮ ಜಯಲಲಿತಾ ಅವರು ಕೂಡ ಅಲ್ಲಿಗೆ ಬಂದಿದ್ರು. ಅವರು ಕೂಡ ಅಲ್ಲಿಗೆ ಅನೇಕ ವಿಚಾರಗಳನ್ನ ಅರ್ಪಿಸಿದ್ದಾರೆ ಅನ್ನೋದು ನಮಗೆ ತಿಳಿದಿರುವ ಮಾಹಿತಿ. ಧನ್ಯವಾದ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರೇ, TV9 ಜೊತೆ ಮಾತನಾಡಿದಕ್ಕೆ.